ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಈಗಾದರೆ ಸಂಜೆ ಪೂಜೆ ಎಲ್ಲ ಆಯಿತು. ಈ ನಡುವೆ ಸರಿಯಾಗಿ ಪೂಜೆ ಮಾಡಿರಲಿಲ್ಲ, ಹಂಗಾಗಿ ಸ್ವಲ್ಪ ತುಳಸಿ ಪತ್ರೆ ಎಲ್ಲ ಜಾಸ್ತಿ ಇತ್ತು. ಹಾಗೆ ಗಣೇಶನಿಗೆ ಗರ್ಕೆ, ರಾಘವೇಂದ್ರ ಸ್ವಾಮಿಗೆ ತುಳಸಿ ಪತ್ರೆ ಇಟ್ಟು ಪೂಜೆನ ಮಾಡಿದೆ. ಪೂಜೆ ಮಾಡಿಬಿಟ್ಟು ಇವತ್ತೊಂದು ಮದುವೆ ಸಹ ಇದೆ, ನಾಳೆ ನಾಡಿದ್ದು. ಇವತ್ತು ಬಳೆ ಶಾಸ್ತ್ರ ಇದೆ, ಹೋಗಬೇಕು. ನಮ್ಮ ಪರಿಚಯ ಇರೋದು ಆಂಟಿ ಮಗಳದು. ಹಾಗೆ ನೈವೇದ್ಯಕ್ಕೆ ಹಾಲಿಟ್ಬಿಟ್ಟು ಪೂಜೆ ಮಾಡಿ ಈಗ ಬಳೆ ಶಾಸ್ತ್ರ ಇತ್ತು, ಹೊರಡ್ತಾ ಇದ್ದೀನಿ. ಮೊನ್ನೆ ಹೊಸ್ಕೆ ಹಾಕಿದ ಶಾಸ್ತ್ರ ಇತ್ತು, ಅವತ್ತೇನು ವೀಡಿಯೋ ಮಾಡಿರಲಿಲ್ಲ. ಒಂದು ಫೋಟೋ ಇತ್ತು, ಆ ಕ್ಲಿಪ್ಪಿಂಗ್ ಮಾತ್ರ ಹಾಕ್ತೆ. ಇವತ್ತು ಬಳೆ ಶಾಸ್ತ್ರ ಇತ್ತು, ಹಾಗಾಗಿ ಹೋಗ್ತಾಯಿದ್ದೀನಿ. ಅಪಾರ್ಟ್ಮೆಂಟಲ್ಲಿ ಆಂಟಿ ಇರೋದು, ಇದೇ ಫ್ಲಾಟ್ ಅವ್ರದ್ದು. ಮದುವೆ ಇರೋದು ಸರ್ಜಾಪುರದಲ್ಲಿ. ಡಯಟ್ ವಿಡಿಯೋ ಹಾಕಬೇಕಾಗಿತ್ತು, ಈ ವಿಡಿಯೋ ಮುಗೀಲಿ ಮದುವೆದು ಅಂತೇಳ್ಬಿಟ್ಟು ಸುಮ್ಮನೆ 2 ದಿನದಿಂದ ಡಯಟ್ ಮಾಡ್ತಾಯಿದ್ನಿ. ನಾಳೆಯಿಂದ ಕಂಪಲ್ಸರಿ ಡಯಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಈಗಾದರೆ ಬಳೆಗಾರರು ಸಹ ಬಂದಿದ್ದಾರೆ. ಈ ಕಡೆ ಮೌನ ಸಹ ರೆಡಿ ಆಗ್ತಿದ್ದಾಳೆ. ಇವರೇ ನೋಡಿ ಮದುವೆ ಹೆಣ್ಣು ಮೌನ ಅಂತೇಳಿ, ಆಂಟಿ 2ನೇ ಮಗಳು. ಆಂಟಿಗೆ 2 ಹೆಣ್ಮಕ್ಳೇ. ಇವರು ಚಿಕ್ಕವರು ಮೌನ ಅಂತೇಳಿ. ಈಗ ಮೌನ ಬಳೆ ಹಾಕಿಸ್ಕೊಳ್ತಾ ಇದ್ದಾಳೆ, ಬಳೆ ಪೂಜೆ ಎಲ್ಲ ಮಾಡಿ. ಈ ಕಡೆ ಒಳ್ಕಲ್ಗೆ ಪೂಜೆ ಮಾಡಿಬಿಟ್ಟು ಎಲ್ರಿಗೂ ಕುಂಕುಮ ಕೊಡ್ತಾ ಇದ್ದಾರೆ. ಮೌನ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು, ಮೈಸೂರು ಸಿಲ್ಕ್ ಸ್ಯಾರಿ ಹಾಕ್ಕೊಂಡು ಚೆನ್ನಾಗಿ ಕಾಣಿಸ್ತಾ ಇದ್ಲು, ಕ್ಯೂಟಾಗಿ. ಫೋಟೋ ಕ್ಲಿಕ್ ಮಾಡ್ತಾಯಿದ್ರಲ್ವ, ಅವರು ಮೌನ ಫ್ರೆಂಡು. ಕನ್ನಡ ಬರ್ತಾ ಇರಲಿಲ್ಲ ಅವ್ರಿಗೆ. ಬಳೆ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವು ಮೌನಗೆ. ಈಗ ಮೊದಲಿಂಗಿತ್ತಿ ಬಳೆ ಹಾಕಿಸ್ಕೊಂಡ್ಮೇಲೆ ಆಂಟಿ ಹಾಕಿಸ್ಕೊಳ್ತಾ ಇದ್ದಾರೆ. ಇವ್ರು ಹಾಕೊಂಡ ತಕ್ಷಣ ನಾನು ಹಾಕಿಸ್ಕೊಂಡೆ, ಯಾಕಂದರೆ ಪ್ರತೀಕ್ ತುಂಬ ಅಳ್ತಾ ಇದ್ದ, ಹಂಗಾಗಿ ನಾನು ಹಾಕಿಸ್ಕೊಂಡೆ. ಅಲ್ಲಿ ಗ್ರೀನ್ ಕಲರ್ ಡ್ರೆಸ್ ಹಾಕಿದ್ದಾರಲ್ವ, ಅವರು ಆಂಟಿ ದೊಡ್ಡ ಮಗಳು ಗಗನ ಅಂತೇಳ್ಬಿಟ್ಟು. ಅವ್ರಿಗೂ ಒಬ್ಬ ಮಗಳಿದ್ದಾಳೆ, ರುಹಾನ್ವಿ ಅಂತೇಳಿ. ಇಲ್ಲಿ ಬರ್ತಾಳೆ ನೋಡಿ ಈಗ ಇವಳು. ತುಂಬ ಕ್ಯೂಟಾಗಿದ್ದಾಳೆ ಅವಳು. ಮದುವೆಗೆ ನನಗೂ ಸ್ಯಾರಿ ಸಹ ತೊಗೊಬಂದಿದ್ರು ಆಂಟಿ. ಯಾವುದಕ್ಕೂ ಮಿಸ್ ಮಾಡಲ್ಲ, ಯಾವುದೇ ಫಂಕ್ಷನ್ ಆದರೂ ಕರೀತಾರೆ. ಅಂಗಡಿ ಇರಬೇಕಾದ್ರೆ ತುಂಬ ಕ್ಲೋಸ್ ಆಗಿದ್ವಿ ಆಂಟಿ ನಾವು. ನಮ್ಮ ಅಂಗಡಿ ಎದುರುಗಡೆನೇ ಇವ್ರದ್ದು ಅಪಾರ್ಟ್ಮೆಂಟ್ ಇದ್ದಿದ್ದು, ಹಂಗಾಗಿ ತುಂಬ ಕ್ಲೋಸ್ ಆಗಿದ್ದರು. ಈಗ ಬಳೆ ಶಾಸ್ತ್ರಕ್ಕೆ ಅಂತೇಳಿ ಮನೆಯಲ್ಲಿ ಸ್ವಲ್ಪ ಸ್ವೀಟ್ ಅಡುಗೆ ಸಹ ಮಾಡಿಸಿದ್ರು. ನಾನು ಸ್ವಲ್ಪ ಪಾಯಸ ತಿಂದೆ. ಅಷ್ಟರಲ್ಲಿ ಪ್ರತೀಕ್ ತುಂಬ ಅಳ್ತಾ ಇದ್ದ, ಸ್ವಲ್ಪ ಪಾಯಸ ತಿಂದ್ಬಿಟ್ಟು ಹೋದೆ ನಾನು. ಇವರು ಅಂಕಲ್, ಆಂಟಿಯವ್ರ ಯಜಮಾನ್ರು. ಈಗ ಮೌನ ಫ್ರೆಂಡ್ ಇವರೆಲ್ಲನ. ಈಗ ಪ್ರತೀಕಂಗೆ ಸ್ವಲ್ಪ ತಿನ್ಸೋಣ ಅಂತೇಳ್ಬಿಟ್ಟು ತಿನ್ನಿಸ್ತಾ ಇದ್ನಿ. ಇದು 3 BHK ಹೌಸ್ ಇದು. ತುಂಬ ಚೆನ್ನಾಗಿದೆ ಮನೆ ಮಾತ್ರ. ಈಗ ಪ್ರತೀಕ ಸ್ವಲ್ಪ ಸ್ವೀಟ್ ಆದರೆ ಇಷ್ಟಪಟ್ಟು ತಿಂತಾನೆ, ಅವನು ಇನ್ನೇನು ಊಟ ಮಾಡಲ್ಲ. ಹಂಗಾಗಿ ಅವನಿಗೆ ಸ್ವಲ್ಪ ಪಾಯಸ ತಿನ್ನಿಸ್ತಾ ಇದ್ದೀನಿ. ಇವತ್ತು ಶುಕ್ರವಾರ ಬಳೆ ಶಾಸ್ತ್ರ ಆಯಿತು, ನಾಳೆ ರಿಸೆಪ್ಷನ್ ಇದೆ ಶನಿವಾರ. ಹಂಗಾಗಿ ನಾನು ಡ್ರೆಸ್ಸೇ ಹಾಕ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಸ್ಲೀವ್ ಸ್ಟಿಚ್ ಮಾಡ್ತಾಯಿದ್ನಿ. ಸ್ಯಾರಿ ಹಾಕ್ಕೊಳ್ಳೋದು ತುಂಬ ಕಷ್ಟ ಪ್ರತೀಕನ ಹತ್ರ. ಲಾಸ್ಟ್ ಟೈಮ್ ನಮ್ಮ ಅಣ್ಣನ ಮಗಳು ಮದುವೆಗೆ ಹೋದಾಗ ಶಿರಾದಲ್ಲಿ ರೇಷ್ಮೆ ಸೀರೆ ತುಂಬ ಹಾಳಾಯಿತು. ಊಟ ಮಾಡಬೇಕಾದ್ರೆ ತುಂಬ ಗಲೀಜು ಮಾಡ್ದೆ. ಹಂಗಾಗಿ ರಿಸ್ಕ್ ತೊಗೊಳೋದು ಬೇಡ, ಡ್ರೆಸ್ಸೇ ಕಂಫರ್ಟಬಲ್ ಆಗಿರುತ್ತೆ ಅಂತೇಳ್ಬಿಟ್ಟು ನಾನು ಡ್ರೆಸ್ಸೇ ಹಾಕ್ಕೊಂಡು ಹೋಗೋಣ ಅಂತೇಳಿ ಸ್ಲೀವ್ ಹಾಕ್ತಾಯಿದ್ದೀನಿ. ಹೊಸದು ತೊಗೊಂಡಿದ್ದೆ. ಈಗ ಶನಿವಾರ ಸಂಜೆ ಆವಾಗಲೇ ಒಂದು 5:15 ಆಗಿತ್ತು. ಇವಾಗ ರೆಡಿಯಾಗಿ ಬಂದ್ವಿ. ಬಸ್ ಮಾಡಿದ್ದಾರೆ ಆಂಟಿಯವರು, ಆದರೆ ಬಸ್ಸು ತುಂಬ ಲೇಟ್ ಆಗುತ್ತೆ ಬರೋದು ಅಂತ ಹೇಳಿದರು. ಹಂಗಾಗಿ ನಾವು ಡೈರೆಕ್ಟು ಚೌಟ್ರಿ ಹತ್ರನೇ ಹೋದ್ವಿ. ಇದು ಮಾರೇಮ್ಮನ ದೇವಸ್ಥಾನ ನಮ್ಮ ಏರಿಯಾದಲ್ಲಿರೋದು. ನಾವು ಇಲ್ಲೇ ಹೋಗ್ಬೇಕಾದ್ರೂ ಈ ದೇವರಿಗೆ ನಮಸ್ಕಾರ ಮಾಡಿಕೊಂಡೇ ಹೋಗೋದು. ಹಾಗೆ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಇಲ್ಲಿ ಹಾಗೆ ಹೊರಗಡೆ ಆಂಟಿಯವ್ರು ಕೂತ್ಕೊಂಡಿದ್ರು. ಬಂದೆ ಮಾತಾಡ್ಸೋಣ, ತುಂಬ ದಿನ ಆಯಿತು ಅವ್ರನ್ನೂ ಮಾತಾಡಿಸಿ. ಹಂಗಾಗಿ ಇಲ್ಲಿ ಬಂದೆ. ಯಶೋಧ ಆಂಟಿ ಅಂತ ಹೇಳ್ಬಿಟ್ಟು, ಇದೇ ಊರವ್ರ ಸ್ವಂತ ಊರು ಇವ್ರದ್ದು. ಎಲೆಬಳ್ಳಿ ಹಾಕಿದ್ರು, ತುಂಬಾ ಚೆನ್ನಾಗಿ ಬಂದಿತ್ತು ಎಲೆ. ಇವರು ನಮ್ಮ ಮಧುಗಿರಿಯವರು, ಗ್ರೀನ್ ಕಲರ್ ಸ್ಯಾರಿ ಹಾಕ್ಕೊಂಡಿರೋರು. ಸಂಜೆ ಆಗಿತ್ತು, ಹಂಗಾಗಿ ಅವರು ಸಂಜೆ ಟೈಮು ಈ ಥರ ಹೊರಗಡೆ ಕೂತ್ಕೊಳ್ತಾರೆ, ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ರು. ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಬಂದೆ. ಈಗ ಅವ್ರನ್ನ ಮಾತಾಡಿಸ್ಕೊಂಡು ನಾವು ಡೈರೆಕ್ಟ್ ಚೌಟ್ರಿ ಹತ್ರನೇ ಬಂದ್ವಿ. ಮದುವೆ ಬಸ್ ಇನ್ನೂ ಲೇಟ್ ಆಗುತ್ತೆ ಬರೋದು ಅಂತೇಳಿದರು. ಹಂಗಾಗಿ ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳೋದು, ಹೆಂಗೂ ರೆಡಿಯಾಗಿದ್ವಿ. ಮತ್ತು ಮೇಯ್ನ್ ರೋಡಲ್ಲೇ ಚೌಟ್ರಿ ಇರೋದು, ಹಂಗಾಗಿ ಆರಾಮಾಗಿ ಹೋಗ್ಬೋದು ಅಂತೇಳ್ಬಿಟ್ಟು ನಮ್ಮ ಪಾಡಿಗೆ ನಾವು ಬಂದ್ವಿ. ಬಂದ ತಕ್ಷಣ ಇಲ್ಲಿ ವೆಲ್ಕಮ್ ಜ್ಯೂಸು ಮತ್ತು ಸ್ನ್ಯಾಕ್ಸು ಕೊಟ್ಟರು. ಅದು ತಿಂದಿದ ತಕ್ಷಣ ಒಳಗಡೆ ಹೋಗೋದಕ್ಕೆ ಬಿಡಲಿಲ್ಲ. ಪಾನಿಪುರಿ ರೆಡಿಯಾಗಿದೆ, ಸ್ನ್ಯಾಕ್ಸು ಅಲ್ಲೇ ಹೋಗಿ ಸ್ನ್ಯಾಕ್ಸ್ ತಿಂದು ಒಳಗಡೆ ಹೋಗಿ ಅಂತೇಳಿದರು. ನಾವೇ ಫಸ್ಟು ಟೇಸ್ಟ್ ಮಾಡಿದ್ದು ಪಾನಿಪುರಿ. ಇನ್ನೂ ಯಾರೂ ಬಂದಿರಲಿಲ್ಲ. ನಾವು ಅಂದರೆ ಬೇಗನೆ ಹೋಗಿದ್ವಿ ಸ್ವಲ್ಪ, ಹಂಗಾಗಿ ನೋಡಿ ಪಾನಿಪುರಿಗಿನ್ನೂ ನಾವೇ ಫಸ್ಟು ನಿಂತಿರೋದು. ಅವ್ರು ಒಳಗಡೆ ಹೋಗೋದಕ್ಕೆ ಬಿಡಲಿಲ್ಲ. ಫಸ್ಟು ಸ್ನ್ಯಾಕ್ಸ್ ತಿಂದು ಒಳಗಡೆ ಹೋಗ್ರಮ್ಮ ಅಂತೇಳಿ ಇಲ್ಲಿಗೆ ಕಳಿಸಿದ್ರು. ಈಗ ಪಾನಿಪುರಿ ಮಸಾಲೆ ಪೂರಿ ತಿನ್ನೋದಕ್ಕೆ ಅಂತೇಳ್ಬಿಟ್ಟು ಬಂದ್ವಿ. ಮಹತ್ಗೆ ಖುಷಿ, ಅವನಿಗೆ ತುಂಬ ಇಷ್ಟ ಪಾನಿಪುರಿ ಮಸಾಲೆ ಪೂರಿ ಅಂದರೆ. ಹಂಗಾಗಿ ಈಗ ತಿನ್ನೋದಕ್ಕೆ ಅಂತೇಳ್ಬಿಟ್ಟು ಬಂದ್ವಿ. ನಾವು ತಿಂದಿದ ತಕ್ಷಣ ಇವರು
ಅದೇ ಅಪಾರ್ಟ್ಮೆಂಟರು, ಆಂಟಿಯವ್ರ ಅಪಾರ್ಟ್ಮೆಂಟ್ನವರು. ನನಗೂ ತುಂಬ ಕ್ಲೋಸ್ ಇವರೆಲ್ಲನ. ಅಂಗಡಿ ಇರಬೇಕಾದ್ರೆ ತುಂಬ ಕ್ಲೋಸ್ ಆಗಿದ್ವಿ. ಸೆಂಟ್ರಲ್ಲಿ ಸ್ಯಾರಿ ಹಾಕಿದ್ರಲ್ವ ಆ ಅಕ್ಕ ನಮ್ಮ ತುಮಕೂರವ್ರೆ. ತುಂಬ ಚೆನ್ನಾಗಿದ್ವಿ ಅಂಗಡಿ ಇರಬೇಕಾದ್ರೆ. ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ, ಹಂಗಾಗಿ ನಾವು ಹೋದಾಗ ಸ್ವಲ್ಪ ಜನ ಕಡಿಮೆನೇ ಇತ್ತು. ಈಗ ಇವರೇ ನೋಡಿ ಮದುವೆ ಗಂಡು ಹೆಣ್ಣು. ತುಂಬ ಕ್ಯೂಟಾಗಿದ್ಲು ಮೌನ ಅಂತೂ. ಮದುವೆ ಗಂಡು ಸಹ ಅಷ್ಟೇ ಕ್ಯೂಟಾಗಿದ್ದರು. ಇಬ್ಬರು ಜೋಡಿ ಮಾತ್ರ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ಇವರೆಲ್ಲ ಅದೇ ಫ್ಲಾಟ್ನವರು. ಇವರೆಲ್ಲರೂ ಅಷ್ಟೇ ನಮಗೆ ತುಂಬ ಕ್ಲೋಸ್ ಇದ್ದರು ಅಂಗಡಿ ಇರಬೇಕಾದ್ರೆ. ಹಂಗಾಗಿ ಒಂದು ಕ್ಲಿಪ್ಪಿಂಗ್ ಇರಲಿ ನೆನಪಿಗೆ ಅಂತೇಳ್ಬಿಟ್ಟು ನಾನೇ ತಕ್ಕೊಂಡೆ. ಇವ್ರನ್ನೆಲ್ಲ ಅಂಗಡಿ ಇದ್ದಾಗ ನೋಡಿದ್ದೆ, ಇವತ್ತೇ ನೋಡ್ತಾ ಇರೋದು ತುಂಬ ಜನನ. ಹಾಗಾಗಿ ಈ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ನಾವು ಬಂದಮೇಲೆ ಸ್ವಲ್ಪ ಜನ ಆದರೂ ಒಬ್ಬೊಬ್ಬರೇ ಬರ್ತಾಯಿದ್ರು. ನಾವು ಹೋದಾಗ ಅಷ್ಟೊಂದು ಜನ ಇರಲಿಲ್ಲ. ಈಗ ಗಂಡು ಹೆಣ್ಣಿಗೆ ವಿಶ್ ಮಾಡಿಬಿಟ್ಟು ಊಟ ಮಾಡೋಣ ಅಂತ ಬಂದ್ವಿ. ಇಲ್ಲಿ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಅಲ್ಲಿ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಗಂಡು ಹೆಣ್ಣಂತೂ ತುಂಬ ಕ್ಯೂಟಾಗಿ ಕಾಣಿಸ್ತಾಯಿದ್ರು. ಹಾಗೆ ರೆಡ್ಡು ಡ್ರೆಸ್ ಹಾಕಿದ್ರಲ್ಲ ಅವರು ಮದುವೆ ಹೆಣ್ಣಿನವ್ರ ಅಕ್ಕ, ಗಗನ ಅಂತೇಳಿ. ಹಾಗೆ ಈಗ ಊಟಕ್ಕೆ ಸಹ ಕೂತ್ಕೊಂಡ್ವಿ. ಊಟ ಮತ್ತೆ 2 ಥರ ಚೆನ್ನಾಗಿತ್ತು. ಗೋಬಿ, ಹಾಗೆ ಮಸಾಲ ಹಪ್ಪಳ, ರೋಟಿ, ಪನ್ನೀರ್ ಕರಿ, 2 ಥರ ಪಲ್ಯ, ಪಲಾವು, ಅನ್ನ ಸಾಂಬಾರು, ಮಸಾಲೆ ದೋಸೆ, ಚಟ್ನಿ ಎಲ್ಲ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು ಊಟ ಅಂತೂ, ಟೇಸ್ಟಿಯಾಗಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಜಾಸ್ತಿ ಇರಲಿಲ್ಲ. ಒಂದೊಂದು ಚಿಕ್ಕ ಕ್ಲಿಪ್ಪಿಂಗ್ ಇತ್ತು, ಅದನ್ನೇ ಶೇರ್ ಮಾಡಿಕೊಂಡೆ. ನಾಳೆಯಿಂದ ಡಯಟ್ ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ಇವತ್ತು ಡಯಟ್ ಮಾಡಿದ್ದೀನಿ, ಆದರೆ ಇದು ಮದುವೆದು ಆದಮೇಲೆ ಹಾಕೋಣ ಅಂತೇಳ್ಬಿಟ್ಟು ಸುಮ್ಮನೆ ಆದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು. ವಿಡಿಯೋ ಜಾಸ್ತಿ ಇರಲಿಲ್ಲ, ಹಂಗಾಗಿ ಒಂದೊಂದು ಫೋಟೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.